ಎಚ್ ಡಿ ದೇವೇಗೌಡ ಅವರ ಪತ್ನಿಯ ಅಂತ್ಯಕ್ರಿಯೆಗೆ ಎಲ್ಲ ಸಿದ್ಧತೆ ನಡೀತಾ ಇದೆ. ಮಾವಿನಕೆರೆಯಲ್ಲಿ ಎಚ್ ಡಿ ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರ ಅಂತ್ಯಕ್ರಿಯೆಗೆ ಎಲ್ಲ ಸಿದ್ಧತೆ ನಡೀತಾ ಇದೆ. ಚೆನ್ನಮ್ಮ ಅಂತ್ಯಕ್ರಿಯೆ ಸಂಸ್ಕಾರಕ್ಕೆ ಗುಂಡಿ ತೋಡುವ ಪ್ರಕ್ರಿಯೆ ಆರಂಭ ಆಗಿದೆ. ಅಲ್ಲಿ ಸ್ಥಳದಲ್ಲಿ 6x3 ಅಳತೆಯಲ್ಲಿ ಗುಂಡಿ ಅಗಿತಾ ಇದ್ದಾರೆ ಸಿಬ್ಬಂದಿಗಳು. ಸುಮಾರು 10 ಸಿಬ್ಬಂದಿಯಿಂದ ಗುಂಡಿ ತೋಡುವ ಪ್ರಕ್ರಿಯೆ ನಡೀತಾ ಇದೆ. ಗುಂಡಿ ಒಳಗೆ ದಕ್ಷಿಣಾಭಿಮುಖವಾಗಿ ತಲೆ ಇಡಲು ತೀರ್ಮಾನವನ್ನ ಮಾಡಲಾಗಿದೆ. ಅರ್ಚಕ ಕಣ್ಣನ್ ಶರ್ಮಾ ಅಂತ ಹೇಳಿ ಅವರ ನೇತೃತ್ವದಲ್ಲಿ ಅಂತಿಮ ವಿಧಿವಿಧಾನಗಳು ನಡೆಯಲಿವೆ. ಮೇಲುಕೋಟೆ ದೇಗುಲದ ಪ್ರಧಾನ ಅರ್ಚಕ ಕಣ್ಣನ್ ಶರ್ಮಾ ಅಂತ ಹೇಳಿ ಅವರ ಒಂದು ನೇತೃತ್ವದಲ್ಲಿ ಅಂತಿಮ ವಿಧಿವಿಧಾನಗಳು ನಡೀತಾವೆ. ಒಕ್ಕಲಿಗ ಸಂಪ್ರದಾಯದಂತೆ ಎಚ್ ಡಿ ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ಆಗುತ್ತೆ. ವೀಕ್ಷಕರೇ, ಮಾವಿನಕೆರೆಯ ದೇವಸ್ಥಾನ ಏನಿದೆ ರಂಗನಾಥ ಸ್ವಾಮಿ, ಆ ಬೆಟ್ಟದ ತಪ್ಪಲಿನಲ್ಲಿ ಚೆನ್ನಮ್ಮ ಅವರ ಅಂತ್ಯಕ್ರಿಯೆಗೆ ಆಗಬೇಕಾದ ಸಿದ್ಧತೆಗಳು ನಡೀತಾ ಇದ್ದಾವೆ. 10 ಸಿಬ್ಬಂದಿಗಳಿಂದ ಗುಂಡಿ ತೋಡುವ ಪ್ರಕ್ರಿಯೆ ನಡೀತಾ ಇದೆ. 6x3 ಅಳತೆಯಲ್ಲಿ ಗುಂಡಿಯನ್ನು ಅಗಿತಾ ಇದ್ದಾರೆ ಸಿಬ್ಬಂದಿಗಳು. ಇನ್ನು ದಕ್ಷಿಣಾಭಿಮುಖವಾಗಿ ತಲೆಯನ್ನು ಇಡಲು ತೀರ್ಮಾನವನ್ನು ಮಾಡಲಾಗಿದೆ. ಚೆನ್ನಮ್ಮ ಅವರ ದೇಹವನ್ನು ಗುಂಡಿ ಒಳಗಡೆ ದಕ್ಷಿಣಾಭಿಮುಖವಾಗಿ ಇಡೋದಕ್ಕೆ ತೀರ್ಮಾನ ಮಾಡಲಾಗಿದೆ. ಇನ್ನು ಕಣ್ಣನ್ ಶರ್ಮಾ ಅಂಥೇಳಿ ಅರ್ಚಕರವರು, ಅವರ ನೇತೃತ್ವದಲ್ಲಿ ಚೆನ್ನಮ್ಮ ಅವರ ಅಂತಿಮ ವಿಧಿವಿಧಾನಗಳು ನಡೀತಾವೆ. ಮೇಲುಕೋಟೆ ದೇಗುಲದ ಪ್ರಧಾನ ಅರ್ಚಕರಿವರು ಕಣ್ಣನ್ ಶರ್ಮಾ ಅಂಥೇಳಿ ಅವರ ನೇತೃತ್ವದಲ್ಲಿ ಎಲ್ಲ ವಿಧಿವಿಧಾನಗಳು ನಡೀತಾವೆ. ಇನ್ನು ಒಕ್ಕಲಿಗ ಸಂಪ್ರದಾಯದಂತೆ ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ನಡೆಯಲಿದೆ. ನೀವು ಗುಂಡಿ ಅಗಿಯುವ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ವೀಕ್ಷಕರೇ, ಸ್ಥಳದಿಂದ ನಮ್ಮ ಪ್ರತಿನಿಧಿಗಳು ನಿನ್ನೆಯಿಂದಲೂ ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಈಗಲೂ ಕೂಡ ಹರ್ಷವರ್ಧನ್ ನಮ್ಮ ಪ್ರತಿನಿಧಿ ಸ್ಥಳದಿಂದ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ನೋಡ್ಕೊಂಬನ್ನಿ. ರಾಹುಕಾಲ ಮುಗಿಯುವವರೆಗೂ ಈ ಒಂದು ಗುಂಡಿ ಚೆನ್ನಮ್ಮನವರ ಅಂತ್ಯ ಸಂಸ್ಕಾರಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಈಗ ರಾಹುಕಾಲ ಮುಗಿದಿರೋದ್ರಿಂದ ಏನು ಮಾವಿನಕೆರೆಯ ಏನು ಅಂತ್ಯ ಸಂಸ್ಕಾರದ ಜಾಗದಲ್ಲಿ ಗುಂಡು ತೋಡುವ ಪ್ರಕ್ರಿಯೆ ಈಗ ಆರಂಭವಾಗಿದೆ. ಏನು 6 ಮತ್ತು 3 ಅಡಿ ಒಂದು ವಿಸ್ತೀರ್ಣದಲ್ಲಿ ಇವಾಗ ಗುಂಡಿ ತೋಡುವ ಪ್ರಕ್ರಿಯೆಯನ್ನ ಇಲ್ಲಿನ ಗುಂಡಿ ತೋಡುವ ಸಿಬ್ಬಂದಿ ಇವಾಗ ಶುರು ಮಾಡಿದ್ದಾರೆ. ಏನೋ ಈಗಾಗಲೇ ಬೆಳಗಿನಿಂದ ಎಲ್ಲ ರೀತಿಯಾದಂತಹ ಸಿದ್ಧತೆಗಳು ಆರಂಭವಾಗಿದ್ದು, ಆ ಸಿದ್ಧತೆಗಳ ಅನುಗುಣವಾಗಿ ಏನು ವಾಸ್ತುತಜ್ಞರಾದಂತಹ ಹರಿಪ್ರಸಾದ್ ಅವರು ಏನು ಗುಂಡಿಯ ಜಾಗವನ್ನ ಒಂದು ಗುರುತು ಮಾಡಿದ್ರು. ಆ ಜಾಗವನ್ನು ಗುರುತು ಮಾಡಿ ಏನೋ ಮ್ಯಾಪಿಂಗ್ ಮಾಡುವಂತಹ ಎಲ್ಲ ಪ್ರಕ್ರಿಯೆಯನ್ನು ಮಾಡಿ ಅದಕ್ಕೆ ಒಂದಷ್ಟು ಜಲ್ಲಿ ಪುಡಿಯನ್ನ ಎಲ್ಲ ಹಾಕಿ ಈ ಒಂದು ಅಳತೆಯ ಈ ಒಂದು ಮೆಜರ್ಮೆಂಟ್ ನಲ್ಲಿ ಗುಂಡಿಯನ್ನು ತೋಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲವನ್ನ ಮಾರ್ಕಿಂಗ್ ಮಾಡಿ ಹೋಗಿದ್ರು. ಅದರ ಅನುಗುಣವಾಗಿ ಏನೋ ರಾಹುಕಾಲ ಮುಗಿಯುವವರೆಗೂ ಈ ಒಂದು ಗುಂಡಿ ತೋಡುವ ಪ್ರಕ್ರಿಯೆಯನ್ನು ಶುರು ಮಾಡಬಾರ್ದು ಅನ್ನುವಂತಹದ್ದು ಹೇಳಿತ್ತು. ಆ ಒಂದು ಕಾರಣದಿಂದಾಗಿ ಇಲ್ಲಿಗೆ ಈಗೇನೋ ರಾಹುಕಾಲ ಈಗ ಮುಗಿದಿದೆ. ಇವಾಗ ಏನೋ 9:30 9:45 ಸುಮಾರದಿಂದ ಈ ಒಂದು ಗುಂಡಿ ತೋಡುವ ಪ್ರಕ್ರಿಯೆನೇ ಈಗ ಆರಂಭವಾಗಿದೆ. ಸುಮಾರು 1-1.5 ಗಂಟೆಯ ಒಳಗಾಗಿ 12 ಗಂಟೆಯ ಒಳಗಾಗಿ ಈ ಗುಂಡಿ ತೋಡುವ ಪ್ರಕ್ರಿಯೆಯನ್ನು ಮುಗಿಸಬೇಕು ಅನ್ನುವಂತಹ ಆದೇಶವನ್ನು ಕೊಟ್ಟಿರೋದ್ರಿಂದ ಸುಮಾರು 10 ಜನಕ್ಕೂ ಹೆಚ್ಚು ಸಿಬ್ಬಂದಿಗಳು ಈ ಒಂದು ಗುಂಡಿ ತೋಡುವ ಪ್ರಕ್ರಿಯೆಯಲ್ಲಿ ಈಗ ಭಾಗಿಯಾಗಿದ್ದಾರೆ. 1-1.5 ಗಂಟೆಯ ಒಳಗಾಗಿ ಈ ಗುಂಡಿ ತೋಡುವ ಪ್ರಕ್ರಿಯೆಯನ್ನ ಏನು ಪೂರ್ಣಗೊಳಿಸುವಂತಹ ಸಾಧ್ಯತೆಗೆ ಏನು ಪ್ರಮುಖವಾಗಿ ಈ ಒಂದು ಸ್ಥಳವನ್ನು ನಾವು ನೋಡ್ತಾ ಹೋದ್ರೆ ಇಲ್ಲಿ ಸ್ಥಳದಲ್ಲಿ ಪ್ರಮುಖವಾಗಿ ಏನು ಸುಮಾರು 40ರಿಂದ 50 ಸಾವಿರಕ್ಕೂ ಹೆಚ್ಚು ಜನ ಇಲ್ಲಿ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗುವಂತಹ ಒಂದು ಸಾಧ್ಯತೆ ಇರೋದ್ರಿಂದ ಎಲ್ಲಾ ವ್ಯವಸ್ಥೆಗಳನ್ನ ಪೊಲೀಸ್ ಇಲಾಖೆ ಹಾಗೂ ಜಿಲ್ಲಾಡಳಿತ ಮಾಡಿಕೊಂಡಿದೆ. ಇಲ್ಲಿ ದೊಡ್ಡ ದೊಡ್ಡ ಜರ್ಮನ್ ಟೆಂಟ್ ಗಳನ್ನ ಹಾಕಲಾಗಿದೆ. ಜರ್ಮನ್ ಟೆಂಟ್ ಗಳನ್ನ ಹಾಕಿ ಬ್ಯಾರಿಕೇಡ್ ಗಳನ್ನ ಹಾಕಿ ಏನು VIP ಕೌಂಟರ್ ಇರಬಹುದು, ಗಣ್ಯರ ಕೌಂಟರ್ ಇರಬಹುದು, ಕುಟುಂಬಸ್ಥರ ಕೌಂಟರ್ ಇರಬಹುದು, ಎಲ್ಲಾ ರೀತಿಯಾದಂತಹ ಪ್ರತ್ಯೇಕವಾದಂತಹ ವ್ಯವಸ್ಥೆಗಳನ್ನ ಮಾಡಲಾಗಿದೆ. ಸುಮಾರು 40ರಿಂದ 50 ಸಾವಿರ ಜನ ಸುಸೂತ್ರವಾಗಿ ಕೂತ್ಕೊಂಡು ಅಂತ್ಯ ಸಂಸ್ಕಾರವನ್ನ ವೀಕ್ಷಣೆ ಮಾಡುವಂತಹ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇಲ್ಲಿ ಸುತ್ತಮುತ್ತ ಕೂರುವಂತಹವರಿಗೆ ಅಂತ್ಯ ಸಂಸ್ಕಾರಕ್ಕೆ ಇಲ್ಲಿ ಕಾಣುತ್ತೆ. ಏನೋ ದೂರ ಕೂರುವಂತಹವರಿಗೆ ಅಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಯಾವುದೇ ಸಮಸ್ಯೆ ಆಗಬಾರ್ದು ಅನ್ನುವಂತ
ನಿಟ್ಟಿನಲ್ಲಿ ದೊಡ್ಡ ದೊಡ್ಡ LED ಸ್ಕ್ರೀನ್ಗಳನ್ನ ಹಾಕಲಾಗಿದೆ. ಸುಮಾರು 8 ರಿಂದ 10 LED ಸ್ಕ್ರೀನ್ಗಳನ್ನ ಹಾಕಿ ಏನು ಅಂತ್ಯ ಸಂಸ್ಕಾರವನ್ನ ಲೈವ್ ನಲ್ಲಿ ವೀಕ್ಷಣೆ ಮಾಡಲಿಕ್ಕೆ ಒಂದಷ್ಟು ವ್ಯವಸ್ಥೆಗಳನ್ನ ಮಾಡಲಾಗಿದೆ. ಇನ್ನು ಬರುವಂತಹ ಇಲ್ಲಿನ ಸಾರ್ವಜನಿಕರಿಗೆ ಏನಾದರೂ ತುರ್ತು ಚಿಕಿತ್ಸೆಯ ಅವಶ್ಯಕತೆ ಬಂದ್ರೆ ಒಂದಷ್ಟು ಮೆಡಿಕಲ್ ಟೀಮ್ ಅನ್ನು ಸಹ ನಿಯೋಜನೆ ಮಾಡಲಾಗಿದೆ. ಇಲ್ಲಿ ಏನು 4 108 ವಾಹನಗಳನ್ನ ಇಲ್ಲಿ ನಿಯೋಜನೆ ಮಾಡಲಾಗಿದೆ. ಸುಮಾರು 50 ರಿಂದ 60ಕ್ಕೂ ಹೆಚ್ಚು ಮೆಡಿಕಲ್ ಸಿಬ್ಬಂದಿಯನ್ನ ಒಂದಷ್ಟು ಏನು ಮೆಡಿಸಿನ್ಗಳು ಬೇಕು, ಒಂದಷ್ಟು ತುರ್ತು ಚಿಕಿತ್ಸೆಗೆ ಆ ಒಂದಷ್ಟು ಮೆಡಿಸಿನ್ಗಳನ್ನ ಸಹ ಒಂದು ಅವಶ್ಯಕತೆಗೆ ಅನುಗುಣವಾಗಿ ಎಲ್ಲವನ್ನು ನಿಯೋಜನೆ ಮಾಡಲಾಗಿದೆ. ಇನ್ನು ಪ್ರಮುಖವಾಗಿ ಇಲ್ಲಿ ಏನು ಇದು ಊರಿನ ಹೊರಭಾಗದಲ್ಲಿ ಈ ಒಂದು ಜಾಗ ಬರೋದ್ರಿಂದ ಇಲ್ಲಿ ಊಟದ ವ್ಯವಸ್ಥೆ ಅದು ಇದಕ್ಕೆ ಸಮಸ್ಯೆ ಆಗುತ್ತೆ ಅನ್ನುವಂತಹ ದೃಷ್ಟಿಕೋನದಲ್ಲಿ ಇಲ್ಲಿ ಬರುವಂತಹ ಎಲ್ಲ ಸಾರ್ವಜನಿಕರಾಗಿರ್ಬೋದು, ಗಣ್ಯರಿಗಾಗಿರ್ಬೋದು, ಎಲ್ಲರಿಗೂ ಸಹ ಮಧ್ಯಾಹ್ನಕ್ಕೆ ಈಗ ಬೆಳಗ್ಗೆ 2 ಸಮಯಕ್ಕೆ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಏನು ಈಗಾಗಲೇ ಚೆನ್ನಮ್ಮನವರ ಪಾರ್ಥಿವ ಶರೀರದ ಏನು ಕೊನೆಯ ದರ್ಶನ ಈಗ ರೇವಣ್ಣನವರ ಮನೆಯಲ್ಲಿ ನಡೀತಾ ಇದೆ. ಸುಮಾರು 10-10:30 ಗಂಟೆಯ ನಂತರದಲ್ಲಿ ಪಾರ್ಥಿವ ಶರೀರದ ಮೆರವಣಿಗೆ ಆರಂಭವಾಗುತ್ತೆ. ಮೆರವಣಿಗೆ ಆರಂಭವಾಗಿ ಏನು ಸುಮಾರು 1:30 ರಿಂದ 2 ಗಂಟೆಯ ಒಳಗಾಗಿ ಇಲ್ಲಿಗೆ ಪಾರ್ಥಿವ ಶರೀರ ಬರುವಂತಹ ಸಾಧ್ಯತೆ ಇದ್ದು ಏನು ಮಾವಿನಕೆರೆಯ ಒಂದು ಸಮಾಧಿಯ ಜಾಗಕ್ಕೆ ಅದಾದ ನಂತರದಲ್ಲಿ 2 ಗಂಟೆಯ ನಂತರ ವಿಧಿವಿಧಾನಗಳು ಅಂತ್ಯ ಸಂಸ್ಕಾರದ ವಿಧಿವಿಧಾನಗಳು ಆರಂಭವಾಗ್ತವೆ. 2 ಗಂಟೆಯಿಂದ 4:15 ಒಳಗಾಗಿ ಅಂತ್ಯ ಸಂಸ್ಕಾರವನ್ನ ಪೂರ್ಣಗೊಳಿಸಬೇಕು ಅನ್ನುವಂತಹ ಮಾತನ್ನ ಈಗಾಗಲೇ ಮಠಾಧೀಶರುಗಳು ಹಾಗೂ ಅರ್ಚಕರು ಜ್ಯೋತಿಷರು ತಿಳಿಸಿರೋದ್ರಿಂದ ಆ ಒಂದು ಸಮಯದ ಒಳಗಾಗಿ ಅಂತ್ಯ ಸಂಸ್ಕಾರವನ್ನ ಪೂರ್ಣಗೊಳಿಸಲಿಕ್ಕೆ ಕುಟುಂಬಸ್ಥರು ಹಾಗೂ ಜಿಲ್ಲಾಡಳಿತ ಎಲ್ಲಾ ರೀತಿಯಂತಹ ಸಿದ್ಧತೆಗಳನ್ನ ಮಾಡಿಕೊಂಡಿದೆ. ಕ್ಯಾಮರಾ ಪರ್ಸನ್ ಆದಿತ್ಯ ಜೊತೆ ಹರ್ಷವರ್ಧನ.